ಶಿಸ್ತಿನ ಪಕ್ಷ ಅಂತ ಬಿಜೆಪಿ ಹೇಳ್ಕೊಳ್ಳುತ್ತೆ. ಆದರೆ ಮೇಲ್ನೋಟಕ್ಕೆ ಮಾತ್ರ ಅದು ಶಿಸ್ತು ಅಂತ ಕಾಣುತ್ತೆ. ಆದರೆ ಅಂತರಂಗದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಒಂದಷ್ಟು ಖಾತ್ರಿ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಗುದ್ದಾಟ ದಿನದಿಂದ ದಿನಕ್ಕೆ ಕಾವೇರ್ತಾನೆ ಇದೆ. ನೋಡಿ, ನಿನ್ನೆ ಅಷ್ಟೇ ರಮೇಶ್ ಜಾರಕಿಹೊಳಿ ಅವರು ವಿಜೇಂದ್ರ ವಿರುದ್ಧ ಗುಡುಗಿದ್ರು. ಇವತ್ತು ಯತ್ನಾಳ್ ಅವರು ಕೂಡ ಅದನ್ನು ಸಮರ್ಥಿಸಿಕೊಳ್ಳುವಂಥ ರೀತಿಯಲ್ಲೇ ಮಾತಾಡಿದ್ದಾರೆ. ಏಕಾಏಕಿ ಇದರ ಬೆನ್ನಲ್ಲೇ ಸುನೀಲ್ ಕುಮಾರ್ ಅವರು ಶಾಕ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸ್ಥಾನಮಾನವನ್ನು ಕೊಡೋದಕ್ಕೆ ಚಿಂತನೆ ನಡೆದಿತ್ತು, ಆದರೆ ಆ ಸ್ಥಾನ ಬೇಡ ಅಂತ ಅವರು ಹೇಳೋ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಬಿ ಜೆ ಪಿಯಲ್ಲಿ ಏನೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಗೊತ್ತಾಗ್ತಾ ಇದೆ. ಇದೇ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಅವರು ಸಂಸದರು ಏನೂ ಸರಿ ಇಲ್ಲ ಅಂತ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೇಸರಿ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ. ಶಿಸ್ತಿನ ಪಕ್ಷ ಅಂತ ಬಿಜೆಪಿ ಹೇಳ್ಕೊಳ್ಳುತ್ತೆ. ಆದರೆ ಮೇಲ್ನೋಟಕ್ಕೆ ಮಾತ್ರ ಅದು ಶಿಸ್ತು ಅಂತ ಕಾಣುತ್ತೆ. ಆದರೆ ಅಂತರಂಗದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಒಂದಷ್ಟು ಖಾತ್ರಿ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಗುದ್ದಾಟ ದಿನದಿಂದ ದಿನಕ್ಕೆ ಕಾವೇರ್ತಾನೆ ಇದೆ. ನೋಡಿ, ನಿನ್ನೆ ಅಷ್ಟೇ ರಮೇಶ್ ಜಾರಕಿಹೊಳಿ ಅವರು ವಿಜೇಂದ್ರ ವಿರುದ್ಧ ಗುಡುಗಿದ್ರು. ಇವತ್ತು ಯತ್ನಾಳ್ ಅವರು ಕೂಡ ಅದನ್ನು ಸಮರ್ಥಿಸಿಕೊಳ್ಳುವಂಥ ರೀತಿಯಲ್ಲೇ ಮಾತಾಡಿದ್ದಾರೆ. ಏಕಾಏಕಿ ಇದರ ಬೆನ್ನಲ್ಲೇ ಸುನೀಲ್ ಕುಮಾರ್ ಅವರು ಶಾಕ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸ್ಥಾನಮಾನವನ್ನು ಕೊಡೋದಕ್ಕೆ ಚಿಂತನೆ ನಡೆದಿತ್ತು, ಆದರೆ ಆ ಸ್ಥಾನ ಬೇಡ ಅಂತ ಅವರು ಹೇಳೋ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಬಿ ಜೆ ಪಿಯಲ್ಲಿ ಏನೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಗೊತ್ತಾಗ್ತಾ ಇದೆ. ಇದೇ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಅವರು ಸಂಸದರು ಏನೂ ಸರಿ ಇಲ್ಲ ಅಂತ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೇಸರಿ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ. ಶಿಸ್ತಿನ ಪಕ್ಷ ಅಂತ ಬಿಜೆಪಿ ಹೇಳ್ಕೊಳ್ಳುತ್ತೆ. ಆದರೆ ಮೇಲ್ನೋಟಕ್ಕೆ ಮಾತ್ರ ಅದು ಶಿಸ್ತು ಅಂತ ಕಾಣುತ್ತೆ. ಆದರೆ ಅಂತರಂಗದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಒಂದಷ್ಟು ಖಾತ್ರಿ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಗುದ್ದಾಟ ದಿನದಿಂದ ದಿನಕ್ಕೆ ಕಾವೇರ್ತಾನೆ ಇದೆ. ನೋಡಿ, ನಿನ್ನೆ ಅಷ್ಟೇ ರಮೇಶ್ ಜಾರಕಿಹೊಳಿ ಅವರು ವಿಜೇಂದ್ರ ವಿರುದ್ಧ ಗುಡುಗಿದ್ರು. ಇವತ್ತು ಯತ್ನಾಳ್ ಅವರು ಕೂಡ ಅದನ್ನು ಸಮರ್ಥಿಸಿಕೊಳ್ಳುವಂಥ ರೀತಿಯಲ್ಲೇ ಮಾತಾಡಿದ್ದಾರೆ. ಏಕಾಏಕಿ ಇದರ ಬೆನ್ನಲ್ಲೇ ಸುನೀಲ್ ಕುಮಾರ್ ಅವರು ಶಾಕ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸ್ಥಾನಮಾನವನ್ನು ಕೊಡೋದಕ್ಕೆ ಚಿಂತನೆ ನಡೆದಿತ್ತು, ಆದರೆ ಆ ಸ್ಥಾನ ಬೇಡ ಅಂತ ಅವರು ಹೇಳೋ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಬಿ ಜೆ ಪಿಯಲ್ಲಿ ಏನೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಗೊತ್ತಾಗ್ತಾ ಇದೆ. ಇದೇ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಅವರು ಸಂಸದರು ಏನೂ ಸರಿ ಇಲ್ಲ ಅಂತ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೇಸರಿ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ. ಶಿಸ್ತಿನ ಪಕ್ಷ ಅಂತ ಬಿಜೆಪಿ ಹೇಳ್ಕೊಳ್ಳುತ್ತೆ. ಆದರೆ ಮೇಲ್ನೋಟಕ್ಕೆ ಮಾತ್ರ ಅದು ಶಿಸ್ತು ಅಂತ ಕಾಣುತ್ತೆ. ಆದರೆ ಅಂತರಂಗದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಒಂದಷ್ಟು ಖಾತ್ರಿ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಗುದ್ದಾಟ ದಿನದಿಂದ ದಿನಕ್ಕೆ ಕಾವೇರ್ತಾನೆ ಇದೆ. ನೋಡಿ, ನಿನ್ನೆ ಅಷ್ಟೇ ರಮೇಶ್ ಜಾರಕಿಹೊಳಿ ಅವರು ವಿಜೇಂದ್ರ ವಿರುದ್ಧ ಗುಡುಗಿದ್ರು. ಇವತ್ತು ಯತ್ನಾಳ್ ಅವರು ಕೂಡ ಅದನ್ನು ಸಮರ್ಥಿಸಿಕೊಳ್ಳುವಂಥ ರೀತಿಯಲ್ಲೇ ಮಾತಾಡಿದ್ದಾರೆ. ಏಕಾಏಕಿ ಇದರ ಬೆನ್ನಲ್ಲೇ ಸುನೀಲ್ ಕುಮಾರ್ ಅವರು ಶಾಕ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸ್ಥಾನಮಾನವನ್ನು ಕೊಡೋದಕ್ಕೆ ಚಿಂತನೆ ನಡೆದಿತ್ತು, ಆದರೆ ಆ ಸ್ಥಾನ ಬೇಡ ಅಂತ ಅವರು ಹೇಳೋ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಬಿ ಜೆ ಪಿಯಲ್ಲಿ ಏನೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಗೊತ್ತಾಗ್ತಾ ಇದೆ. ಇದೇ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಅವರು ಸಂಸದರು ಏನೂ ಸರಿ ಇಲ್ಲ ಅಂತ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೇಸರಿ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ. ಶಿಸ್ತಿನ ಪಕ್ಷ ಅಂತ ಬಿಜೆಪಿ ಹೇಳ್ಕೊಳ್ಳುತ್ತೆ. ಆದರೆ ಮೇಲ್ನೋಟಕ್ಕೆ ಮಾತ್ರ ಅದು ಶಿಸ್ತು ಅಂತ ಕಾಣುತ್ತೆ. ಆದರೆ ಅಂತರಂಗದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಒಂದಷ್ಟು ಖಾತ್ರಿ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಗುದ್ದಾಟ ದಿನದಿಂದ ದಿನಕ್ಕೆ ಕಾವೇರ್ತಾನೆ ಇದೆ. ನೋಡಿ, ನಿನ್ನೆ ಅಷ್ಟೇ ರಮೇಶ್ ಜಾರಕಿಹೊಳಿ ಅವರು ವಿಜೇಂದ್ರ ವಿರುದ್ಧ ಗುಡುಗಿದ್ರು. ಇವತ್ತು ಯತ್ನಾಳ್ ಅವರು ಕೂಡ ಅದನ್ನು ಸಮರ್ಥಿಸಿಕೊಳ್ಳುವಂಥ ರೀತಿಯಲ್ಲೇ ಮಾತಾಡಿದ್ದಾರೆ. ಏಕಾಏಕಿ ಇದರ ಬೆನ್ನಲ್ಲೇ ಸುನೀಲ್ ಕುಮಾರ್ ಅವರು ಶಾಕ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸ್ಥಾನಮಾನವನ್ನು ಕೊಡೋದಕ್ಕೆ ಚಿಂತನೆ ನಡೆದಿತ್ತು, ಆದರೆ ಆ ಸ್ಥಾನ ಬೇಡ ಅಂತ ಅವರು ಹೇಳೋ ಮೂಲಕ ಶಾಕ್ ಕೊಟ್ಟಿದ್ದಾರೆ.
ಬಿಜೆಪಿಯಲ್ಲಿ ಏನೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಗೊತ್ತಾಗ್ತಾ ಇದೆ. ಇದೇ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಅವರು ಸಂಸದರು ಏನೂ ಸರಿ ಇಲ್ಲ ಅಂತ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೇಸರಿ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ. ಶಿಸ್ತಿನ ಪಕ್ಷ ಅಂತ ಬಿಜೆಪಿ ಹೇಳ್ಕೊಳ್ಳುತ್ತೆ, ಆದರೆ ಮೇಲ್ನೋಟಕ್ಕೆ ಮಾತ್ರ ಅದು ಶಿಸ್ತು ಅಂತ ಕಾಣುತ್ತೆ. ಆದರೆ ಅಂತರಂಗದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಒಂದಷ್ಟು ಖಾತ್ರಿ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಗುದ್ದಾಟ ದಿನದಿಂದ ದಿನಕ್ಕೆ ಕಾವೇರ್ತಾನೆ ಇದೆ. ನೋಡಿ, ನಿನ್ನೆ ಅಷ್ಟೇ ರಮೇಶ್ ಜಾರಕಿಹೊಳಿ ಅವರು ವಿಜೇಂದ್ರ ವಿರುದ್ಧ ಗುಡುಗಿದ್ರು. ಇವತ್ತು ಯತ್ನಾಳ್ ಅವರು ಕೂಡ ಅದನ್ನು ಸಮರ್ಥಿಸಿಕೊಳ್ಳುವಂಥ ರೀತಿಯಲ್ಲೇ ಮಾತಾಡಿದ್ದಾರೆ. ಏಕಾಏಕಿ ಇದರ ಬೆನ್ನಲ್ಲೇ ಸುನೀಲ್ ಕುಮಾರ್ ಅವರು ಶಾಕ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸ್ಥಾನಮಾನವನ್ನು ಕೊಡೋದಕ್ಕೆ ಚಿಂತನೆ ನಡೆದಿತ್ತು, ಆದರೆ ಆ ಸ್ಥಾನ ಬೇಡ ಅಂತ ಅವರು ಹೇಳೋ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಬಿ ಜೆ ಪಿಯಲ್ಲಿ ಏನೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಗೊತ್ತಾಗ್ತಾ ಇದೆ. ಇದೇ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಅವರು ಸಂಸದರು ಏನೂ ಸರಿ ಇಲ್ಲ ಅಂತ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೇಸರಿ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ. ಶಿಸ್ತಿನ ಪಕ್ಷ ಅಂತ ಬಿಜೆಪಿ ಹೇಳ್ಕೊಳ್ಳುತ್ತೆ, ಆದರೆ ಮೇಲ್ನೋಟಕ್ಕೆ ಮಾತ್ರ ಅದು ಶಿಸ್ತು ಅಂತ ಕಾಣುತ್ತೆ. ಆದರೆ ಅಂತರಂಗದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಒಂದಷ್ಟು ಖಾತ್ರಿ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಗುದ್ದಾಟ ದಿನದಿಂದ ದಿನಕ್ಕೆ ಕಾವೇರ್ತಾನೆ ಇದೆ. ನೋಡಿ, ನಿನ್ನೆ ಅಷ್ಟೇ ರಮೇಶ್ ಜಾರಕಿಹೊಳಿ ಅವರು ವಿಜೇಂದ್ರ ವಿರುದ್ಧ ಗುಡುಗಿದ್ರು. ಇವತ್ತು ಯತ್ನಾಳ್ ಅವರು ಕೂಡ ಅದನ್ನು ಸಮರ್ಥಿಸಿಕೊಳ್ಳುವಂಥ ರೀತಿಯಲ್ಲೇ ಮಾತಾಡಿದ್ದಾರೆ. ಏಕಾಏಕಿ ಇದರ ಬೆನ್ನಲ್ಲೇ ಸುನೀಲ್ ಕುಮಾರ್ ಅವರು ಶಾಕ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸ್ಥಾನಮಾನವನ್ನು ಕೊಡೋದಕ್ಕೆ ಚಿಂತನೆ ನಡೆದಿತ್ತು, ಆದರೆ ಆ ಸ್ಥಾನ ಬೇಡ ಅಂತ ಅವರು ಹೇಳೋ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಬಿ ಜೆ ಪಿಯಲ್ಲಿ ಏನೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಗೊತ್ತಾಗ್ತಾ ಇದೆ. ಇದೇ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಅವರು ಸಂಸದರು ಏನೂ ಸರಿ ಇಲ್ಲ ಅಂತ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೇಸರಿ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ. ಶಿಸ್ತಿನ ಪಕ್ಷ ಅಂತ ಬಿಜೆಪಿ ಹೇಳ್ಕೊಳ್ಳುತ್ತೆ, ಆದರೆ ಮೇಲ್ನೋಟಕ್ಕೆ ಮಾತ್ರ ಅದು ಶಿಸ್ತು ಅಂತ ಕಾಣುತ್ತೆ. ಆದರೆ ಅಂತರಂಗದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಒಂದಷ್ಟು ಖಾತ್ರಿ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಗುದ್ದಾಟ ದಿನದಿಂದ ದಿನಕ್ಕೆ ಕಾವೇರ್ತಾನೆ ಇದೆ. ನೋಡಿ, ನಿನ್ನೆ ಅಷ್ಟೇ ರಮೇಶ್ ಜಾರಕಿಹೊಳಿ ಅವರು ವಿಜೇಂದ್ರ ವಿರುದ್ಧ ಗುಡುಗಿದ್ರು. ಇವತ್ತು ಯತ್ನಾಳ್ ಅವರು ಕೂಡ ಅದನ್ನು ಸಮರ್ಥಿಸಿಕೊಳ್ಳುವಂಥ ರೀತಿಯಲ್ಲೇ ಮಾತಾಡಿದ್ದಾರೆ. ಏಕಾಏಕಿ ಇದರ ಬೆನ್ನಲ್ಲೇ ಸುನೀಲ್ ಕುಮಾರ್ ಅವರು ಶಾಕ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸ್ಥಾನಮಾನವನ್ನು ಕೊಡೋದಕ್ಕೆ ಚಿಂತನೆ ನಡೆದಿತ್ತು, ಆದರೆ ಆ ಸ್ಥಾನ ಬೇಡ ಅಂತ ಅವರು ಹೇಳೋ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಬಿ ಜೆ ಪಿಯಲ್ಲಿ ಏನೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಗೊತ್ತಾಗ್ತಾ ಇದೆ. ಇದೇ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಅವರು ಸಂಸದರು ಏನೂ ಸರಿ ಇಲ್ಲ ಅಂತ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೇಸರಿ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ.